ನಮಸ್ತೆ. 26/7/2025 ಬುಧವಾರ, ಕೃಷ್ಣ ಪಕ್ಷ. ಇವತ್ತಿನ ವಿಶೇಷಗಳನ್ನ ನೋಡೋಣ. ತ್ರಯೋದಶಿ ಇದೆ. ಬೆಳಗ್ಗೆಯಿಂದ 11 ಗಂಟೆ 8 ನಿಮಿಷ 33 ಸೆಕೆಂಡ್ವರೆಗೂ. ತ್ರಯೋದಶಿ ಮುಗಿದ ನಂತರ ಚತುರ್ದಶಿ. ಇವತ್ತು ಶ್ರವಣ ನಕ್ಷತ್ರ. ಬೆಳಗ್ಗೆಯಿಂದ ಸಂಜೆ 5 ಗಂಟೆ 23 ನಿಮಿಷ 1 ಸೆಕೆಂಡ್ವರೆಗೂ. ಆನಂತರ ಧನಿಷ್ಠ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ 5:23ವರೆಗೂ ಅಭಿವೃದ್ಧಿ ಉಂಟು, ಕಾರ್ಯಸಿದ್ಧಿ, ರಾಜ್ಯ ಸನ್ಮಾನವೆಲ್ಲ ಕೂಡಿ ಬಂದಿದೆ. ಆನಂತರ ಬಂದರೆ ಅಂದರೆ ಧನಿಷ್ಠ ನಕ್ಷತ್ರ, ಅದೂ ಕೂಡ ಮೋಸವಿಲ್ಲ. ಹಾಗಾಗಿ ಇವತ್ತಿನ ದಿನ ಪರವಾಗಿಲ್ಲ ಅಂತ ಅಂದರೆ ಹೇಳಿಕೊಳ್ಳುವಂಥದ್ದು ಇದೆ. ವಾರವು ಬುಧವಾರ, ವಾರ ದೋಷವಿಲ್ಲ. ಶುಕ್ರ ಮತ್ತು ರಾಹುವ ಯುದ್ಧ ಮುಗಿದೋಯಿತು. ಅಂದರೆ ಶುಕ್ರ ಮತ್ತು ರಾಹು ಎರಡು ಗ್ರಹವು ಮೀನರಾಶಿಯಲ್ಲಿದೆ, ಆದರೂ ದೂರದಲ್ಲಿ ಇದೆ. ಒಂದನ್ನ ಒಂದು ಹಿಡಿಯುವಂಥದ್ದಲ್ಲ. ದೋಷವಿಲ್ಲ, ಯುದ್ಧವಿಲ್ಲ. ಗುರು ಇರುವ ರಾಶಿಯಿಂದ ಮಕರದಲ್ಲಿ ಚಂದ್ರನು ಕೂತಿದೆ. ಗುರುವಿನಿಂದ ಮಕರ ರಾಶಿಯಲ್ಲಿ ಚಂದ್ರ ಅಂತಂದರೆ ಅದು 9ನೇ ಸ್ಥಾನ, ಅಂದರೆ ಭಾಗ್ಯ ಸ್ಥಾನ ಅಂತ. ಮಕರ ರಾಶಿಯಲ್ಲಿ ಇರೋದರಿಂದ ಚಂದ್ರನಕ್ಕೂ ಗುರುಗೂ ಅಲ್ಲಿ ದೋಷವಿಲ್ಲ. ಕುಜನು ವಕ್ರ ನಿವೃತ್ತಿಯಾಗಿದೆ, ಅದು ಸುಮಾರು ಎಲ್ಲರಿಗೂ ಗೊತ್ತಿರುತ್ತದೆ. ಆದರೂ ಮಿಥುನದಿಂದ ಇನ್ನೂ ಮುಂದೆ ಹೋಗಿಲ್ಲ, ಮುಂದೆ ಹೋಗುತ್ತೆ. ಈ ರೀತಿಯಾಗಿ ಇವತ್ತಿನ ಗ್ರಹಸ್ಥಿತಿ ಇದೆ. ಇವತ್ತಿನ ಮತ್ತಷ್ಟು ವಿಶೇಷಗಳನ್ನ ನೋಡಿದ್ರೆ, ನಾನು ಹೇಳಿದಂತೆ ತ್ರಯೋದಶಿ, ಆಮೇಲೆ ಚತುರ್ದಶಿ. ಚತುರ್ದಶಿ ಆದ ಮೇಲೆ ಅಂದರೆ ಆಮೇಲೆ ಅಮಾವಾಸ್ಯೆ ಬರುತ್ತದೆ. ಅಮಾವಾಸ್ಯೆ ಯಾವತ್ತು ಬರುತ್ತದೆ ಅಂತ ನೋಡಿದ್ರೆ, ಇದು 27ನೇ ತಾರೀಕು ಇರುತ್ತದೆ, ಅಂದರೆ 26ನೇ ತಾರೀಕು ಅದು ಬರುತ್ತದೆ ಅಂತ. ಹಂಗಾಗಿ 27ನೇ ತಾರೀಕು ಪೂರ್ತಿಯಾಗಿ ಇದು ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ನಕ್ಷತ್ರ ರಾಶಿ ಮತ್ತು ಪಾದಗಳು. ಶ್ರವಣ ಮತ್ತು ಧನಿಷ್ಠ. ಇದರಲ್ಲಿ ಶ್ರವಣ ನಕ್ಷತ್ರ ಪೂರ್ತಿ 4 ಪಾದಗಳು ಮಕರ ರಾಶಿಯಲ್ಲಿರುತ್ತದೆ. ಧನಿಷ್ಠ ನಕ್ಷತ್ರದ ಒಟ್ಟು 2 ಪಾದಗಳು ಮಕರ ರಾಶಿ, ಉಳಿದಿರುವಂಥ 3 ಮತ್ತು 4ನೇ ಪಾದಗಳು ಕುಂಭರಾಶಿಗೆ ಹೋಗುತ್ತದೆ. ಇವತ್ತು ಬೆಳಗ್ಗೆ 6:37ರಿಂದ ಧನಿಷ್ಠ ನಕ್ಷತ್ರವಿರುವ ಅಂದರೆ ಪಾದಗಳು ಅಂತ ಲೆಕ್ಕಕ್ಕೆ ತಗೋಬೇಕು. ಬೆಳಗಿನ ಜಾವ 4 ಗಂಟೆ 37 ನಿಮಿಷದವರೆಗೂ ಮಕರ ರಾಶಿ ಇರುತ್ತದೆ. ಬೆಳಗಿನ ಜಾವ 4:37ನ ಮೇಲೆ ಕುಂಭರಾಶಿ ಬರುತ್ತದೆ. ಇವತ್ತು ಬೆಳಗ್ಗೆ 6:37ರಿಂದ 11:43ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ಸಂಜೆ 5:23ವರೆಗೂ 4ನೇ ಪಾದ ಶ್ರವಣ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿಯುತ್ತದೆ. 5:24ರಿಂದ ರಾತ್ರಿ 11:01ವರೆಗೂ ಧನಿಷ್ಠ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 4:37ವರೆಗೂ ಧನಿಷ್ಠ ನಕ್ಷತ್ರ 2ನೇ ಪಾದವಿದೆ. ಇಷ್ಟಕ್ಕೆ ಮಕರ ರಾಶಿನೇ ಮುಗಿಯುತ್ತದೆ. ಆಮೇಲೆ ಅಂತಂದರೆ 4 ಗಂಟೆ 38 ನಿಮಿಷ ಬೆಳಗಿನ ಜಾವದ ಮೇಲೆ ಧನಿಷ್ಠ ನಕ್ಷತ್ರ 3ನೇ ಪಾದ ಪ್ರಾರಂಭವಾದರೂ ಇದು ಕುಂಭರಾಶಿಗೆ ಹೋಗ್ಬಿಡುತ್ತದೆ. ಅಲ್ಲಿಂದ ಕುಂಭರಾಶಿ ಪ್ರಾರಂಭ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತವಿಲ್ಲ. ಆದರೂ 100% ಒಳ್ಳೆ ಟೈಮ್, 100% ಕೆಟ್ಟ ಟೈಮು ಅಂತ ನಾವು ಚೆಕ್ ಮಾಡ್ಕೋಬೋದು. ಇದರಲ್ಲಿ ಇವತ್ತು 100% ಕೆಟ್ಟ ಟೈಮ್ ಯಾರಿಗಿರಿದೆ ಅಂತಂದರೆ 6:37ರಿಂದ ಬೆಳಗಿನ ಜಾವ 4:37ವರೆಗೂ ಮಿಥುನ ರಾಶಿಯವರಿಗೆ ಚಂದ್ರಾಷ್ಟಮ. ಆನಂತರ ಅಂದರೆ ಬೆಳಗಿನ ಜಾವ 4:37ನ ಮೇಲೆ ಮಿಥುನ ರಾಶಿ ಮುಗಿದು ಕರ್ಕಾಟಕ ರಾಶಿಯವರಿಗೆ ದೋಷ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಇರೋದರಲ್ಲೇ ಒಳ್ಳೆಯ ಟೈಮು ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. 6:37 ಬೆಳಗ್ಗೆಯಿಂದ 8:04 ಶುಭವಾಗಿದೆ. 11:05ರಿಂದ 12:07 ಶುಭವಾಗಿದೆ. ಮಧ್ಯಾಹ್ನ 2 ಗಂಟೆ 3 ನಿಮಿಷದಿಂದ ರಾತ್ರಿ 9:04ವರೆಗೂ ಶುಭವಾಗಿದೆ. ರಾತ್ರಿ 10:38ರಿಂದ 11:35 ಶುಭವಾಗಿದೆ. ರಾತ್ರಿ ಅಂದರೆ ಲೇಟ್ ನೈಟ್ 1 ಗಂಟೆ 51 ನಿಮಿಷದಿಂದ ಬೆಳಗಿನ ಜಾವ 5:03ವರೆಗೂ ಶುಭವಾಗಿದೆ. ನಾವು ಏನಾದ್ರು ಮಾಡುವಂಥದ್ದಾದರೆ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಆದರೂ ನಾವು 100% ಕೆಟ್ಟ ಟೈಮನ್ನು ನೋಡ್ಕೊಳ್ಳೋಣ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು.
ಉದಾಹರಣೆ 8 ಗಂಟೆ 6 ನಿಮಿಷದಿಂದ 9:35ವರೆಗೂ ಯಮಗಂಡ ಕಾಲ. ಅದು ಮುಗಿಯುವಷ್ಟರಲ್ಲೇ 9:15ರಿಂದ 11:03ವರೆಗೂ ಮೃತ್ಯು. 12:09 PM ಮಧ್ಯಾಹ್ನದಿಂದ 12:56ವರೆಗೂ ದುರ್ಮುಹೂರ್ತ. 12:33ರಿಂದ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೂ ರಾಹುಕಾಲ. ಮಧ್ಯಾಹ್ನ 12:33ರಿಂದ ಅದು 33 ಅಂತಂದರೆ ಒಂದು 5 ನಿಮಿಷ ಇನ್ನೂ ಹಿಂದೆಯೇ ತಗೋಬೇಕು. ಯಾವತ್ತೂ ಆ ರೀತಿಯಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಇದೇ ಸಮಯದಲ್ಲಿ ರಾಹುಕಾಲ ಇರುವ ಸಮಯಗಳಲ್ಲಿ ದೇವಿ ಪೂಜೆ ಮಾಡ್ಬೋದು, ತೊಂದರೆ ಇಲ್ಲ. ರಾತ್ರಿ 9 ಗಂಟೆ 6 ನಿಮಿಷದಿಂದ 10:36ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ಅಂದರೆ ನಕ್ಷತ್ರವೇ ವಿಷವಾಗುತ್ತೆ ಅಂತ. ರಾತ್ರಿ 11:37ರಿಂದ ರಾತ್ರಿ 1:49ವರೆಗೂ ಮೃತ್ಯು ಪಂಚಕ. ಮತ್ತು ಬೆಳಗಿನ ಜಾವ 5:05ರಿಂದ 6:37ವರೆಗೂ ವಿಷಕಾಲ. ಇದನ್ನು ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಬಹುದಾ ಇಲ್ಲವಾ ಅಂತ ತೀರ್ಮಾನ ಮಾಡ್ಬೋದು. ನಾನು ಫಸ್ಟೇ ಹೇಳಿದಂತೆ ಶ್ರವಣ ನಕ್ಷತ್ರ ಇದು ದೇವಗಣ ನಕ್ಷತ್ರ. ಈ ನಕ್ಷತ್ರಕ್ಕೆ ಅಧಿಪತಿ ಯಾರು ಅಂತಂದರೆ ಚಂದ್ರಗ್ರಹ, ಅಂದರೆ ಸೌಮ್ಯ ಅಂತಾನು ಅಂತೀವಿ. ಹಂಗಾಗಿ ಈ ಚಂದ್ರನ ನಕ್ಷತ್ರ ನಾನು ಫಸ್ಟೇ ಹೇಳಿದಂತೆ ಸಂಜೆ 5 ಗಂಟೆ 23 ನಿಮಿಷದವರೆಗೆ ಇರುತ್ತದೆ. ಹಂಗಾಗಿ ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಫಸ್ಟ್ ನೋಡೋಣ. ಇವತ್ತು ಹೆಂಗಿರುತ್ತದೆ ಅಂತಂದರೆ ಸಂಜೆಯವರೆಗೂ ಆರೋಗ್ಯವಿದೆ, ಅಭಿವೃದ್ಧಿಯೆಲ್ಲ ಇದೆ. ಭರಣಿ ನಕ್ಷತ್ರ ಮೇಷರಾಶಿಗೆ ವಿಪತ್ತು ಉಂಟು, ಎಚ್ಚರವಾಗಿರಿ. ಆದರೂ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳಿಲ್ಲ. ಕೃತಿಕಾ ನಕ್ಷತ್ರ ಮೇಷರಾಶಿ ಸಂಪತ್ತು ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ, ಆದ್ದರಿಂದ ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಸಂಪತ್ತು, ಸ್ವಲ್ಪ ಕಾರ್ಯದಲ್ಲಿ ಅಡೆತಡೆ ಉಂಟು, ನೋಡಿಕೊಂಡು ಮಾಡಬೇಕು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆ, ಕಾರ್ಯಗಳಲ್ಲಿ ಅಡೆತಡೆ ಇಷ್ಟೆಲ್ಲ ಉಂಟು, ಇದು ಸಂಜೆಯವರೆಗೂ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಖಂಡಿತ ಪರಮ ಮಿತ್ರಧಾರೆಯಾಗಿದೆ, ಮಿತ್ರರಿಂದ ಸಹಾಯ. ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ಆದರೂ ನೋಡಿಕೊಂಡು ತಿರುಗೋದು, ನೋಡಿಕೊಂಡು ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರಧಾರೆಯಾಗಿ ರೋಗವೃದ್ಧಿ ಉಂಟಾಗುತ್ತದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ ಇದೆ, ಆದರೂ ಆರೋಗ್ಯದಲ್ಲಿ ಕ್ಷೀಣಿಸಿರುವವರು ಸರಿಯಾಗಿ ಔಷಧಿಯನ್ನು ತಗೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ಟೆನ್ಷನ್, ರೋಗವೃದ್ಧಿ, ಸಮಯ ಉತ್ತಮವಾಗಿಲ್ಲ, ಕೇರ್ ತಗೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಆದ್ದರಿಂದ ಗಮನ ಕೊಡಿ ಹೆಚ್ಚಾಗಿ ಕಾರ್ಯಗಳಲ್ಲಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ, ಸುಖವಿದೆ, ಅಭಿವೃದ್ಧಿ ಉಂಟು, ಶುಭ ದಿನವಿದು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕ ತಾರೆ, ಕಾರ್ಯಗಳು ನಮ್ಮ ಕೈ ಮೀರಿ ನಡೆಯುತ್ತದೆ, ಸ್ವಲ್ಪ ಯೋಚನೆ ಮಾಡಿಕೊಂಡ್ರೆ ಉತ್ತಮ. ಮಕ ನಕ್ಷತ್ರ ಸಿಂಹರಾಶಿ ಆರೋಗ್ಯವು ಅಭಿವೃದ್ಧಿಯು ಶುಭವಾಗಿರುವಂಥ ದಿನವಿದು. ಪುಬ್ಬ ನಕ್ಷತ್ರ ಸಿಂಹರಾಶಿ ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಇದೆಲ್ಲ 5:23ವರೆಗೂ. ಆಮೇಲೆ ಕಾರ್ಯಗಳಲ್ಲಿ ಜಯ ಉಂಟು. ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಅನುಕೂಲವಿದೆ, ಸಂಜೆ 5:23ವರೆಗೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತು, ಅದೇ ಸಮಯದಲ್ಲಿ ಕಾರ್ಯ ವಿಘ್ನಗಳು ಕೂಡ ಉಂಟು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ, ಇದು ಕಾರ್ಯ ವಿಘ್ನಗಳು ಕೂಡ ಉಂಟಾಗುತ್ತದೆ, ಎಚ್ಚರ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಖಂಡಿತವಾಗಿ ನಕ್ಷತ್ರ ದೇವತೆಯೇ ನಿಮ್ಮ ಜೊತೆ ಇರುತ್ತದೆ, ಅಭಿವೃದ್ಧಿ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ರೋಗ ಭಯ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಅಂತ ಈ ದಿನ ಪೂರ್ತಿ ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ ಮಧ್ಯಾಹ್ನ ಮೇಲೆ ಅಂದರೆ ಸಂಜೆಯ ಮೇಲೇ ಶುಭವಾಗಿರೋದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆ 5:23 ಮೇಲೆ ಮಿತ್ರಧಾರೆ ಉಂಟು, ಲಾಭಗಳು ಹೆಚ್ಚಾಗುತ್ತದೆ. ಸಾಯಂಕಾಲ ಮೇಲೇ ಶುಭವಾಗಿರೋದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವು ಲಾಭವು ಸಂಜೆಯವರೆಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ನಂತರ ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಆರೋಗ್ಯ ಸ್ವಲ್ಪ ಧನಹಾನಿಯೆಲ್ಲ ಉಂಟು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತ ಶುಭವಾಗಿಲ್ಲ. ವೇಸ್ಟ್ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳು, ಇಲ್ಲ ಬೇರೆಯವರು ತಿನ್ನುವಂಥ ಖರ್ಚುಗಳನ್ನು ಮಾಡುತ್ತೀರಾ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ
ಅನುಕೂಲವಿದೆ, ಸಂಪತ್ತಿದೆ, ಹಣಕಾಸಿನ ಹೆಚ್ಚಿನ ವರಮಾನವಿದೆ. ಆದರೂ ಧನಹಾನಿನೂ ಒಂದು ವಿಷಯನ ಕೈಯಲ್ಲಿ ಯಾವಾಗಲೂ ಮುಚ್ಚಿಟ್ಕೊಳ್ಳಿ, ಕೇರ್ ತಗೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಸಂಪತ್ತು ಅಂದರೆ ಹಣಕಾಸು ಹೆಚ್ಚು, ಆರೋಗ್ಯವೂ ಹೆಚ್ಚು, ಆದ್ದರಿಂದ ಶುಭ ದಿನವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ. ಜನ್ಮತಾರೆ ಇದು. ಶರೀರ ಸುಖವೆಲ್ಲ ಉಂಟು. ಈ ದಿನ ಪರವಾಗಿಲ್ಲ, ಮೋಸ ಇಲ್ಲ ಅಂತ ಹೇಳ್ಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಪರಮಮಿತ್ರಧಾರೆ. ಶರೀರ ಸುಖವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಪರಮಮಿತ್ರಧಾರೆ. ವ್ಯಯಗಳು ಉಂಟಾಗುತ್ತದೆ, ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ. ಮಿತ್ರ ಪರಮಮಿತ್ರಧಾರೆ ಅಂತ ಶುಭಕರವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಖಂಡಿತವಾಗಿ 5:23 ಮೇಲೇ ಚೆನ್ನಾಗಿರೋದು, ಸಂಜೆಯ ಮೇಲೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ. ಖಂಡಿತ ಶುಭಕರವಾಗಿಲ್ಲ ಸಂಜೆಯವರೆಗೂ. ಸ್ವಲ್ಪ ಗಮನ ಕೊಟ್ಟರೆ ಅದನ್ನು ಗೆಲ್ಲಬಹುದು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ, ಶುಭಕರವಾಗಿದೆ ಸಂಜೆಯವರೆಗೂ. ರೇವತಿ ನಕ್ಷತ್ರ ಮೀನರಾಶಿ. ಸಂಜೆಯ ಮೇಲೇ ಶುಭವಾಗಿರೋದು. ನೋಡಿಕೊಂಡು ಹೆಜ್ಜೆ ಇಡಬೇಕಾಗ್ತದೆ. ಎಲ್ಲ ಕಾರ್ಯಗಳಲ್ಲಿ ಜಯ ಉಂಟಾಗಲಿ. ಆದರೂ ಪ್ರತಿಯೊಂದು ನಕ್ಷತ್ರಕ್ಕೆ ನಾವು ಹೇಳುವಂಥದ್ದು ಏನು ಅಂತಂದರೆ, ಇದು ಜನರಲ್ ಆಗಿ ನಾವು ಹೇಳುತ್ತಿದ್ದೀವಿ, ಆದರೂ ಎಲ್ಲ ರೀತಿಯಲ್ಲಿ ಪರಿಶೀಲಿಸಿ ಹೇಳಿರುವಂಥದ್ದು. ಆದರೂ ನಾವು ಪದೇ ಪದೇ ಹೇಳ್ತೀವಿ, ಅವರವರ ದಶಾಭುಕ್ತಿ ನೋಡಬೇಕು. ಅದು ಇನ್ನೂ ಚೆನ್ನಾಗಿದ್ದರೆ ನಿಮಗೆ ಅನುಕೂಲವೇ ಕೊಡುತ್ತದೆ. ಅದರಲ್ಲಿ ತೊಂದರೆ ಅಂತಂದರೆ ಖಂಡಿತವಾಗಿ ಯೋಚನೆ ಮಾಡಬೇಕು. ಆ ದಿನಗಳಲ್ಲಿ ಹೆಚ್ಚಿನ ಮಾತು, ಆತರ ಪಡುವಂಥದ್ದನ್ನೆಲ್ಲ ದೂರ ಮಾಡಬೇಕು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.